ಇನ್ನು ಸಂಕ್ರಾಂತಿಯ ಬಳಿಕ ಉಮೇಶ್ ಯಾದವ್ ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ? ಬೆಂಬಲಿಗರು ಒಪ್ಪಿದ್ರೆ ಬಿಜೆಪಿಗೆ ಸೇರ್ಪಡೆ ಫಿಕ್ಸ್ ಆಗಿದೆ. ಬಿಜೆಪಿಯಿಂದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡೋದಾಗಿಯೂ ಕೂಡ ಇದರ ಬಗ್ಗೆ ಮಾಹಿತಿ ಇದೆ. ನ್ಯೂಸ್ 18ಗೆ ಜಾಧವ್ ಸಹೋದರ ರಾಮಚಂದ್ರ ಜಾಧವ್ ಇದರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಯಕರ್ತರು ಮತದಾರರು ಅವರೆಲ್ಲ ಅಪೇಕ್ಷೆ ಇದ್ದು ಅವ್ರೇನೋ ಒಂದು ನಿರೀಕ್ಷೆ ಇದ್ರೆ ಸ್ಪರ್ಧೆ ಮಾಡಬಹುದು ಏನೋ ಅಂತ ಅವ್ರು ಬಂದ್ಮೇಲೆ ಗೊತ್ತಾಗೋದು. ಮಾಡಿದ್ರೆ ಮಾಡಬಹುದು. ಗುಲ್ಬರ್ಗಾ ಜಿಲ್ಲೆ ಎಲ್ಲ ಹಿರಿಯ ನಾಯಕರು ಕೆಲವರೆಲ್ಲ ಇದು ಒತ್ತಡ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಡಿಪೆಂಡ್. ಯಾಕೆ ನಮಗೂ ಕೂಡ ಇಲ್ಲಿ ಖರ್ಗೆ ವಿರುದ್ಧ ಅಂತ ಅದೇ ಸಮಾಧಾನ ಇದೆಯಲ್ಲ, ಅದರಿಂದ ನೋಡಿ ಏನಾದ್ರೂ ಆಗ್ಬಹುದೇನೋ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅದ್ರ ಬಗ್ಗೆ ಅವ್ರು ಬಂದ್ಮೇಲೆ ನಿರ್ಧಾರ ಆಗುತ್ತೆ. ಇನ್ನು ಯಾವ ಕಾರಣಕ್ಕೆ ನಮ್ಮ ಶಾಸಕರು ಹೋಗಿದ್ದಾರೆ ಗೊತ್ತಿಲ್ಲ, ಕೆಲವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾಗಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಶಾಸಕರು ಯಾಕೆ ಮುಂಬೈಗೆ ಹೋಗಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ, ಆದ್ರೆ ಕೆಲವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಮಾಹಿತಿ ಇದೆ. ನಾವು ನಮ್ಮ ಶಾಸಕರನ್ನ ಫ್ರೀ ಆಗಿ ಬಿಟ್ಟಿದ್ದೀವಿ, ನಮ್ಮ ಶಾಸಕರ ಮೇಲೆ ನಂಬಿಕೆ ಇದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಆದ್ರೆ ಅವರ ಪ್ರಯತ್ನ ನಮಗೇನು ಆತಂಕ ಇಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಅವರ ಮುಖಂಡರುಗಳು ಏನು ಹೇಳ್ಕೊಳ್ತಾ ಇದ್ದಾರೋ ನಮಗೇನು ಅದರ ಬಗ್ಗೆ ಆತಂಕ ಇಲ್ಲ. ನಮಗೆ ಗೊತ್ತಿದೆ ಯಾವ ರೀತಿ ಸರ್ಕಾರ ಸ್ಥಿರವಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅವರು ಪ್ರಯತ್ನ ಮಾಡ್ತಿಲ್ಲ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅವರು ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನದಲ್ಲೇ ಅವರು ಯಶಸ್ವಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಅದನ್ನೆಲ್ಲ ಗಮನಿಸ್ಕೊಂಡಿದ್ದೇವೆ. ಅವರನ್ನೆಲ್ಲ ವಾಪಸ್ ಕರ್ಕೊಂಡ್ಬರೋದಕ್ಕೆ ಯಾವ ರೀತಿ ಮಾಡಬೇಕು, ಅವ್ರು ಯಾವ ಕಾರಣಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇನು ಯಾರು ಕೂಡ ಹೇಳಿಕೆ ಕೊಟ್ಟು ಅವರು ಹೋಗಿಲ್ಲ. ಅವರು ಯಾವ್ಯಾವ ಕಾರಣಕ್ಕೆ ಹೋಗಿದ್ದಾರೆ ನಮ್ಗೆ ಗೊತ್ತಿಲ್ಲ. ಸರ್ಕಾರ ಸ್ಥಿರವಾಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಅಸ್ಥಿರ ಆಗೋದಿಲ್ಲ, ಆಗೋದಕ್ಕೆ ಸಾಧ್ಯನೂ ಇಲ್ಲ. ಇನ್ನು ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆ ಇಲ್ಲ ಅಂತ ಎಚ್ ಡಿ ರೇವಣ್ಣ ಹೇಳಿದ್ದಾರೆ. ಕುಮಾರಣ್ಣನ ಸರ್ಕಾರ 5 ವರ್ಷ ಪೂರೈಸುತ್ತೆ. ಹಾಸನದಲ್ಲಿ ಸಚಿವ ಎಚ್ ಡಿ ರೇವಣ್ಣ ಅವರ ಹೇಳಿಕೆ ಇದು. ಬಹಳ ಭರವಸೆಯಿಂದ ರೇವಣ್ಣ ಈ ಮಾತುಗಳನ್ನ ಹೇಳಿದ್ದಾರೆ. ಏನು ಇದೆ, ನಾನು ಅದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಏನು ರೇ, ಈಗ ತಡೆ ರೇ, ಏನು ಆಗಲ್ಲ, ತಲೆ ಕೆಡಿಸಿಬಿಡಿ. ನಾವೇ ಯಾವ ಸರ್ಕಾರ ಧಕ್ಕೆ ಏನು ಇದಿಲ್ಲ. 5 ವರ್ಷ ಈ ರಾಜ್ಯದಲ್ಲಿ ಸರ್ಕಾರ, ಕುಮಾರಣ್ಣ ಸರ್ಕಾರ ಇರುತ್ತೆ. ಇನ್ನೇನು ಹೇಳೋಣ? ನೀವು ಯಾವ ಟಿವಿ ನೋಡ್ಕೊಂಡ್ರು ಸುಮ್ಮನೆ ಅದೇನು ಪ್ರಯೋಜನ ಆಗಲ್ಲ. ಯಾವ ಟಿವಿ ಹೊಡೆದ್ರು ಅದೇನಾಗುತ್ತೆ ಅಂದ್ರೆ ಅದು ಪ್ರಯೋಜನ ಇಲ್ಲದ ವಿಷಯ. ಅದಕ್ಕೆ ಯಾಕೆ ತಲೆ ಕೆಡಿಸಿರ್ತೀರಿ? ನಾನೇ ಏನು ಈಗ ನೆನ್ನೆ ಏನಿಲ್ವಾ, ಗಣೇಶ್ ಹುಕ್ಕೇರಿ ಏಪ್ರಿಲ್ ಫೂಲ್ ಅಂತ, ಅದಕ್ಕೆ ಜನವರಿಲೇ ಏಪ್ರಿಲ್ ಫೂಲ್ ಆಗ್ತಾ ಇದೆ. ಅದೇನು ತಲೆ ಕೆಡಿಸಬೇಕು? ಅವರಿಗೆ ಬಿಜೆಪಿ ಮುಖಂಡರಿಗೆ ರಾಜ್ಯದ ಹಿತ ಕಾಪಾಡಂತ ಕಲಿ